ಹಾಯ್ ಎಲ್ರಿಗೂ ನಮಸ್ಕಾರ. ಇಂದಿನ ವಿಡಿಯೋದಲ್ಲಿ ನೇಪಾಳಲ್ಲಿ ನಡೀತಿರೋ ಪ್ರೊಟೆಸ್ಟ್ ಬಗ್ಗೆ ತಿಳ್ಕೊಳ್ಳೋಣ. ನೇಪಾಳನಲ್ಲಿ ಪ್ರೊಟೆಸ್ಟ್ ಶುರು ಆಗಿದೆ. ನೇಪಾಳ ಸರ್ಕಾರ ಒಂದೇ ಸರಿ ಎಲ್ಲ ಸೋಷಿಯಲ್ ಮೀಡಿಯಾ ಆಪ್ಸ್ ನ ಬ್ಯಾನ್ ಮಾಡ್ತು. ಅದಕ್ಕೆ ಜೆನ್ಜಿ ಪ್ರೊಟೆಸ್ಟ್ಗೆ ಬಂದ್ರು. ಪ್ರೊಟೆಸ್ಟರ್ಸ್ ಪಾರ್ಲಿಮೆಂಟ್ ಅನ್ನು ಸುಟ್ಟು ಹಾಕಿದ್ರು. ಮತ್ತೆ ಆರ್ಮಿ ಪೊಲೀಸ್ ಅವ್ರ ಮೇಲೆ ಕಲ್ಲು ತೂರಾಟ ಮಾಡ್ತಾ ಇದ್ದಾರೆ. ಆದ್ರೆ ಈ ಪ್ರೊಟೆಸ್ಟ್ ಬರೀ ಸೋಷಿಯಲ್ ಮೀಡಿಯಾ ಮೇಲೆ ಅಲ್ಲ, ಗೌರ್ಮೆಂಟ್ ನೆಪೋಟಿಸಂ ಮತ್ತು ಕರಪ್ಷನ್ ಮೇಲೆ. ಇದಕ್ಕೆ ನೇಪಾಳ ಗೌರ್ಮೆಂಟ್ ಶೂಟ್ ಅಟ್ ಸೈಟ್ ಆರ್ಡರ್ ಕೂಡ ಕೊಟ್ಟಿದೆ. ನೇಪಾಳ PM ಆಲ್ರೆಡಿ ರಿಸೈನ್ ಮಾಡಿದ್ರು. ಏನಕ್ಕೆ ಹಿಂಗ ಆಗ್ತಾ ಇದೆ? ಬಾಂಗ್ಲಾದೇಶ ಆಯ್ತು, ಇಂಡೋನೇಷಿಯಾ ಆಯ್ತು, ಈಗ ನೇಪಾಳ. ನೆಕ್ಸ್ಟ್ ಯಾರು? ಚಾಪ್ಟರ್ 1 ನೇಪಾಳ ಮುಳುಗೋಗ್ತಾ ಇದೆ. ಇದಕ್ಕೆ ಕಾರಣ ಏನು ಅಂದ್ರೆ 25 ಆಗಸ್ಟ್ ಅಲ್ಲಿ ನೇಪಾಳ ಗೌರ್ಮೆಂಟ್ ಹೇಳಿತ್ತು ಎಲ್ಲ ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ ಗೌರ್ಮೆಂಟ್ಗೆ ರಿಜಿಸ್ಟರ್ ಮಾಡಬೇಕು ಅಂತ. ಅದನ್ನು 7 ಡೇಸ್ ಒಳಗಡೆ. ಮತ್ತೆ ಗೌರ್ಮೆಂಟ್ ಹೇಳಿತ್ತು ಎಲ್ಲ ಕಂಪನೀಸ್ ಅವರ ರೆಪ್ರೆಸೆಂಟೇಟಿವ್ಸ್ ಕಂಟ್ರಿಯಲ್ಲಿ ಇರಬೇಕು ಅಂತ. 4th ಸೆಪ್ಟೆಂಬರ್ 2025ಗೆ ಗೌರ್ಮೆಂಟ್ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಈ ತರ 26 ಆಪ್ಸ್ ನ ಬ್ಯಾನ್ ಮಾಡ್ತು. ಬಟ್ ಆದ್ರೂ ಟಿಕ್ಟಾಕ್ ನ ಬ್ಯಾನ್ ಮಾಡಲಿಲ್ಲ. ಈಗಲೂ ಅವೈಲಬಲ್ ಇದೆ. ಅಮೆರಿಕನ್ ಆಪ್ಸ್ ಮಾತ್ರ ಬ್ಯಾನ್ ಮಾಡಿತ್ತು. ಚೀನಾ ಆಪ್ಸ್ ಓಪನ್ ಇದೆ. ಗೌರ್ಮೆಂಟ್ ಏನಕ್ಕೆ ಹಿಂಗ್ ಮಾಡಿದ್ರು? ಗೌರ್ಮೆಂಟಿಗೆ ಬೇಕಿದ್ದು ಎಲ್ಲ ಸೋಷಿಯಲ್ ಮೀಡಿಯಾ ಆಪ್ಸ್ ಕೋಆಪರೇಟಿವ್ ಮಾಡಬೇಕು. ಯಾಕಂದ್ರೆ ನೇಪಾಳ ಗೌರ್ಮೆಂಟ್ಗೆ ಹೆಲ್ಪ್ ಆಗ್ಲಿ ಅಂತ. ನಿಮ್ಗೆ ಕ್ವಶನ್ ಬರ್ಬೋದು, ಇದಕ್ಕೆ ಬ್ಯಾನ್ ಆಯ್ತಾ ಅಂತ. ಆದ್ರೆ ಗೌರ್ಮೆಂಟ್ಗೆ ಯಾರು ಫೇಕ್ ನ್ಯೂಸ್ ಕ್ರಿಯೇಟ್ ಮಾಡ್ತಾರೆ ಅವ್ರನ್ನ ಐಡೆಂಟಿಫೈ ಮಾಡಕ್ಕೆ ಕೇಳಿದ್ರು. ಈಗ ಇನ್ನೊಂದು ಸೈಡ್ ತಿಳ್ಕೊಳ್ಳೋಣ. ಗೌರ್ಮೆಂಟ್ ಕ್ರಿಟಿಕ್ಸ್ ಹೇಳುತ್ತೆ ಇದು ಅವರೇ ಮಾಡಿದ್ದು. ಯಾಕಂದ್ರೆ ಜನರ ಫ್ರೀಡಮ್ ಆಫ್ ಸ್ಪೀಚ್ ನ ಕಿತ್ಕೊಳ್ಳೋಕೆ. ಇದು ಒಂದು ಕಂಟ್ರೋಲ್ ಆಯ್ತು ಅಲ್ವಾ? ಇವತ್ತಿನ ದಿನದಲ್ಲಿ ಸೋಷಿಯಲ್ ಮೀಡಿಯಾ ನಿಮ್ ಫ್ರೆಂಡ್ಸ್ ಜೊತೆ ಫೋಟೋನ ಶೇರ್ ಮಾಡೋದೇ ಅಲ್ಲ. ಇಂಡಿಪೆಂಡೆಂಟ್ ಜರ್ನಲಿಸಂಗೆ ಮೀಡಿಯಾ ಬೇಕು. ಚಿಕ್ಕ ಬಿಸ್ನೆಸ್ ಅವರು ಬಿಸ್ನೆಸ್ ನ ಸೋಷಿಯಲ್ ಮೀಡಿಯಾದಲ್ಲೇ ರನ್ ಮಾಡ್ತಾರೆ. ಮತ್ತು ವಾಟ್ಸಪ್ ಬ್ಯಾನ್ ಮಾಡಿದ್ರಿಂದ ಜನರಿಂದ ಫ್ರೀಡಮ್ ಆಫ್ ಸ್ಪೀಚ್ ನ ಕಿತ್ಕೊಳ್ಳಂಗಾಯ್ತು. ಯಾಕಂದ್ರೆ ಅವ್ರ ಫ್ಯಾಮಿಲಿ ಜೊತೆ ಅವರು ಮಾತಾಡಕ್ಕಾಗಲ್ಲ ಅಂತ. ಇದ್ರಲ್ಲಿ PM ಓಲಿ ಅವರು ಒಂದ್ ತಪ್ಪು ಮಾಡಿದ್ರು. ಜನರಿಗೆ ಸೋಷಿಯಲ್ ಮೀಡಿಯಾ ಏನಕ್ಕೆ ಯೂಸ್ ಆಗುತ್ತೆ ಅಂತ ಯೋಚನೆನೇ ಮಾಡ್ಲಿಲ್ಲ. ಅವರು ಏನ್ ಸ್ಟೇಟ್ಮೆಂಟ್ ಕೊಟ್ರು ಅಂದ್ರೆ, ಐ ಡೋಂಟ್ ಕೇರ್ ಇಫ್ 2 or 4 people ಲೂಸ್ ದೇರ್ ಜಾಬ್ಸ್. ಇದರಿಂದ ನೇಪಾಳ ಸ್ಟೂಡೆಂಟ್ಸ್ ಟ್ರಿಗರ್ ಆಗಿ ಅವರು ಪ್ರೊಟೆಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಯಾವಾಗ ಈ ಪ್ರೊಟೆಸ್ಟ್ ಜಾಸ್ತಿ ಆಯ್ತು, ಆರ್ಮಿ ಮತ್ತು ಪೊಲೀಸ್ ಸಹಾಯ ಬೇಕಾಯ್ತು. ಇದು 19 ಜನರನ್ನ ಬಳಿ ತಗೊಂಡು ಮತ್ತೆ 340 ಜನನ ಗಾಯಗೊಳ್ಳೋ ತರ ಮಾಡ್ತು. ಇದೇ ಟ್ರಿಗರ್ ಮಾಡಿದ್ದು ಪ್ರೊಟೆಸ್ಟ್. ಅಲ್ಟಿಮೇಟ್ಲಿ PM ಓಲಿ ಅವ್ರನ್ನ ರಿಸೈನ್ ಮಾಡೋ ಹಂಗೆ ಮಾಡ್ತು. ಚಾಪ್ಟರ್ 2 ಪ್ಯಾಟ್ರನ್ಸ್ ಕನೆಕ್ಟ್ ಆಗಿದೆ. ಇದು ಎಲ್ಲ CIA ಮತ್ತು ಡೀಪ್ ಸ್ಟೇಟ್ ಬುಕ್ಸ್ ಇಂದ ಬರುತ್ತೆ. ಹೌದು, ಏನು ಈ ಡೀಪ್ ಸ್ಟೇಟ್ ಅಂದ್ರೆ? ಒಂದು ಸೀಕ್ರೆಟ್ ಗ್ರೂಪ್ ಪ್ರಪಂಚದ ಎಲ್ಲ ಇವೆಂಟ್ಸ್ ನ ಕಂಟ್ರೋಲ್ ಮಾಡುತ್ತೆ. ಯಾವ ದೇಶದಲ್ಲಿ ಯಾವ ಸರ್ಕಾರ ಇರಬೇಕು, ಯಾರು ಅಮೆರಿಕನ್ ಇಂಟ್ರೆಸ್ಟ್, ಯಾರು ಅಲ್ಲ ಅನ್ನೋದೇ ಈ ಬುಕ್ ನಲ್ಲಿ ಇದೆ. ಹೌದು, ನಿಮ್ಗೆ ಅನ್ಸಲ್ವಾ ಲಾಸ್ಟ್ ಇಯರ್ ಬಾಂಗ್ಲಾದೇಶದಲ್ಲಿ ಆಗಿದ್ದ ಪ್ರೊಟೆಸ್ಟ್ ಅದೇ ಈಗ ನೇಪಾಳಲ್ಲಿ ಆಗ್ತಿದೆ ಅಂತ? CIA ಒಂದು ದೊಡ್ಡ ಆರ್ಗನೈಸೇಷನ್. ಇದಕ್ಕೆ ಬೇಕಿರೋ ತರ ವರ್ಲ್ಡ್ ನ ಕಂಟ್ರೋಲ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇರಾಕ್, ಚಿಲಿ, ಬಾಂಗ್ಲಾದೇಶ್, ಇಂಡೋನೇಷಿಯಾ. CIA ಇಂಟೆನ್ಷನ್ ಏನಿರ್ಬೋದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಧನ್ಯವಾದಗಳು.